ಅವರ ಯೋಗ್ಯತೆಯಿಂದ ಮಂತ್ರಿ ಆದದ್ದಲ್ಲ, ಅವರ ಅಪ್ಪನ ಒಂದು ವಿಶೇಷವಾದಂಥ ಒಂದು ಖರ್ಗೆ ಅಂತ ಹೇಳುವಂಥ ಒಂದು ಸರ್ನೇಮ್ನಿಂದಾಗಿ ಅವರಿಗೆ ಮಂತ್ರಿ ಸ್ಥಾನ ಲಭಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದು ಬಹಳ ತಮ್ಮ ಕೀಳುಮಟ್ಟದ ಮಾನಸಿಕತೆಯಿಂದ ಮಾತನಾಡಿದ್ದನ್ನು ನಾನು ಖಂಡಿಸ್ತೇನೆ. ಮತ್ತು ಅವರು RSSನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾದಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. 1962ರಲ್ಲಿ ಚೀನಾ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆಗಾಗಿ ಅಂದಿನ ಪ್ರಧಾನಮಂತ್ರಿ ಮಾನ್ಯ ನೆಹರು ಅವರು ಯಾವ ರೀತಿಯ ಗೌರವವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೊಟ್ಟರು. ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿ ಅಂದಿದ್ದಂಥ ಗುರೂಜಿ ಅವರಿಗೆ ಅವರು ದೇವರ ಪಾದವನ್ನು ಸೇರಿಕೊಂಡಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಲೋಕಸಭೆಯಲ್ಲಿ ಯಾವ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿ RSSನ ಕೊಡುಗೆಯನ್ನು ಕೊಂಡಾಡಿದರು. ಈ ರೀತಿಯ ಕೊಂಡಾಡಿದಂಥ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಅಂದು ಕೊಂಡಾಡಿದ್ದನ್ನು ನಾವು ಕಂಡಿದ್ದೇವೆ. ಅವರು ಕೂಡ ಪ್ರಯತ್ನ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧ ಹೇರಿ ತದನಂತರ ಹೆದರಿ ಆ ನಿರ್ಬಂಧವನ್ನು ಹಿಂದೆ ಪಡ್ಕೊಂಡದ್ದನ್ನು ಕಂಡಿದ್ದೇವೆ. ಹಾಗಿರುವಾಗ ಇವತ್ತು ಈ ಪ್ರಿಯಾಂಕಾ ಖರ್ಗೆ RSSನ ಬಗ್ಗೆ ಅಥವಾ BK ಹರಿಪ್ರಸಾದ್ ಅವರು RSS ಬಗ್ಗೆ ಅಥವಾ DK ಶಿವಕುಮಾರ್ ಅವರು RSS ಬಗ್ಗೆ ಮಾತಾಡ್ತಾರೆ ಅಂಥೇಳಿ ಆದರೆ ನಾಚಿಕೆ ಆಗಬೇಕು. RSSನವರು ಮಾಡಿದಂಥ ಕೊಡುಗೆ ಸೇವೆ ಕಳೆದ ಇಷ್ಟು ವರ್ಷಗಳಲ್ಲಿ ಕಾಂಗ್ರೆಸ್ನ ಯಾವುದೇ ಒಂದು ಪರಿವಾರ ಮಾಡಿದೆಯೋ ಅಂಥೇಳಿ ತಿಳ್ಕೊಳ್ಬೇಕು. ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಅಥವಾ ದಿನನಿತ್ಯದ ಭಾರತದ ಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ನೆಲದ ಮೇಲೆ ವಿಶೇಷವಾಗಿ ಸಂಸ್ಕಾರವನ್ನು ಮೂಡಿಸುವಂಥ ದೇಶಭಕ್ತಿಯನ್ನು ಮೂಡಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದಿರ್ಬೋದು. ಎಲ್ಲೋ ಒಂದು ಕಡೆ ಮನೆಗಳಿಗೆ ಸಂಸ್ಕಾರವನ್ನು ತಿಳಿಸ್ಕೊಡುವಂಥ ಕೇಂದ್ರ ಆಗಿರ್ಬೋದು. ಹಾಗೆ ಈ ರೀತಿಯ ಎಲ್ಲ ಕೊಡುಗೆಗಳನ್ನು ಸಂಘ RSS ನಿರಂತರವಾಗಿ ಕಳೆದ 100 ವರ್ಷಗಳಿಂದ ಮಾಡ್ತಾ ಇರುವಂಥ ಸಂದರ್ಭವನ್ನು ಅವರು ಅಭಿನಂದನೆಯನ್ನು ಕೊಡೋದು ಬಿಟ್ಟು ಈ ರೀತಿಯ ಮಾತನಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಮುಸ್ಲಿಮರಿಗೆ ಓಲೈಕೆ ಮಾಡಿಕೊಂಡು ಮುಸ್ಲಿಮರಿಗೆ ತೃಪ್ತಿಪಡಿಸುವಂಥದ್ದು ಮತ್ತು ಕೇಂದ್ರ ರಾಜ್ಯದ ಈ ದೇಶದ ರಾಹುಲ್ ಗಾಂಧಿರಿಗೆ ತೃಪ್ತಿಪಡಿಸುವಂಥ ಕಾರ್ಯ ಈ ಮುಖಾಂತರ ಮಾಡ್ತಾ ಇದ್ದಾರಂತೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರು RSSಗೆ ಹಣ ಎಲ್ಲಿಂದ ಬರುತ್ತೆ, RSSಗೆ ಅವರು ರಿಜಿಸ್ಟರ್ ಮಾಡಿದಾರಾ, ಈ ರೀತಿಯ ಅಲ್ಲಸಲ್ಲದ ಪ್ರಶ್ನೆಗಳನ್ನು ಕೇಳ್ತಾರೆ. ಇವ್ರು ಯಾರು ಕೇಳಲಿಕ್ಕೆ, ಈ ಪ್ರಶ್ನೆಯನ್ನು ಹಾಕಲಿಕ್ಕೆ ಇವ್ರು ಯಾರು? ಇವರಿಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬನ್ನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಬರಲಿ. ವರ್ಷಂಪ್ರತಿ ನಡೆಯುವಂಥ ಉತ್ಸವ ಇತ್ಯಾದಿಗಳಲ್ಲಿ ಗುರುದಕ್ಷಿಣ ಮತ್ತು ಇನ್ನಿತರ ಉತ್ಸವಗಳಲ್ಲಿ ಯಾವ ರೀತಿಯಲ್ಲಿ ಮನೆಯಿಂದ ಕಷ್ಟ ಇದ್ದರೂ ಕೂಡ ಯಾವ ರೀತಿಯಲ್ಲಿ ಗುರುದಕ್ಷಿಣದಲ್ಲಿ ಆ ಸ್ವಯಂ ಸೇವಕರು ಅರ್ಪಣೆಯನ್ನು ಮಾಡ್ತಾರೆ, ಸೇವಾ ಕಾರ್ಯವನ್ನು ಮೆಚ್ಚಿ ಯಾವ ರೀತಿಯಲ್ಲಿ ಯಾರು ಕೊಡ್ತಾರೆ, ಎಲ್ಲ ಲೆಕ್ಕಾಚಾರಗಳು ಅವ್ರು ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, ತಿಳಿಯುತ್ತೆ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿಗಳಿಲ್ಲದೆ ದೂರದಿಂದ ನಿಂತು ಏನೇನೋ ಮಾತನಾಡುವಂಥದ್ದು ಇದು ಒಂದು ರೀತಿಯಲ್ಲಿ ಮುಸ್ಲಿಮರನ್ನು ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಮಟ್ಟದ ನಾಯಕರನ್ನು ಮೆಚ್ಚುಗೆ ಪಡಿಸಿಕೊಳ್ಳಿಕ್ಕೆ ಅಂತೇಳಿ ಹೇಳ್ತೇನೆ. ಹಾಗಾಗಿ ನೀವಲ್ಲ, ಇನ್ನು 10 ತಲೆಮಾರು ಬಂದರೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಬಂದರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅದನ್ನು ಅವರು ನಿಲ್ಲಿಸಲಿಕ್ಕೆ ಅಥವಾ ನಿರ್ಬಂಧ ಹೇರಲಿಕ್ಕಾಗಲ್ಲ. ನಾನು ಕೂಡ ಗಣವೇಶ ಹಾಕಿ ಪಥಸಂಚಲನಕ್ಕೆ ನಿನ್ನೆ ಹೋಗಿದ್ದೇನೆ, ಇನ್ನು ಮುಂದೂ ಹೋಗ್ತೇನೆ. ತಾಕತ್ತಿದ್ರೆ ತಡೀರಿ ಅಂತೇಳಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ.